ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮನೆ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ಚಿಕ್ಕದಾಗಿ ಒಂದು ವ್ಲಾಗ್ನ ಮಾಡಿದ್ದೀನಿ. ನಾನು ಮಾರ್ನಿಂಗ್ ಎದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಆದಮೇಲೆ ಗೌರಿ ಹಬ್ಬದ ದಿನ ನಾವು ಹೊಸ್ಲು ಪೂಜೆನ ಮಾಡ್ತೀವಿ. ಹೊಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಮನೇಲೂ ಕೂಡ ದೀಪನ ಹಚ್ಕೊಂಡು ಮಧ್ಯಾಹ್ನ ಊಟನ ಮುಗಿಸ್ಕೊಂಡೆ. ಇನ್ನು ಮತ್ತೆ ನಾಳೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೂಡ ಬಂದರು. ಇವಾಗಿನ ಕಾಲದಲ್ಲಿ ಏನು ಗೊತ್ತಾ, ಮನೇಲಿ ಹಬ್ಬ ಅಂದರೆ 2-3 ಜನನೇ ಮಾಡ್ಕೊತಾರೆ. ಹಿಂದಿನ ಕಾಲದ ಹಬ್ಬ ಥರನೇ ಇರಲ್ಲ. ಹಾಗಾಗಿ ನನಗೆ ಹಬ್ಬ ಅಂದರೆ ಎಲ್ಲರೂ ಮನೇಲಿ ಜನ ಇದ್ದರೆ ಅದು ಹಬ್ಬ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದಿದ್ದರು. ಇನ್ನು ಹಬ್ಬಕ್ಕೆ ಗಣೇಶನಿಗೆ ಇಷ್ಟವಾದಂಥ ಕಾಯಿ ಕಡುಬು ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಒಡೆ, ಸಾಂಬಾರು ಮತ್ತು ಸ್ವಲ್ಪ ಪಲ್ಯ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಆದಮೇಲೆ ಮನೇಲಿ ಜನ ಇದ್ದರೆ ನಿಜವಾಗ್ಲೂ ಅದು ಹಬ್ಬ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಈಗಿನ ಕಾಲದ ಮಕ್ಳುಗಳಿಗೆ ಫ್ಯಾಮಿಲಿ ಯಾರ್ಯಾರು ಏನೇನಾಗಬೇಕು ಅಂತಲೇ ಗೊತ್ತಿರಲ್ಲ. ಹಾಗಾಗಿ ಹಬ್ಬ ಮತ್ತು ಏನಾದರೂ ಫಂಕ್ಷನ್ ಇದ್ದಾಗಲೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಯಾರು ನಮ್ಗೆ ಏನಾಗಬೇಕು ಅಂತ ಎಲ್ಲ ಹೇಳ್ಕೊಡಿ ಅಂತ ಹೇಳ್ತಾ ನಾನು ಕೂಡ ನಮ್ಮ ಅತ್ತಿಗೆಯವ್ರಿಗೆಲ್ಲ ಬಾಗ್ನ ಕೊಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಅವ್ರಿಗೆ ತುಂಬಾ ಖುಷಿ ಇರುತ್ತಲ್ವ, ವರ್ಷಕ್ಕೊಂದ್ಸರಿ ಬರುವಂತಹ ಬಾಗಿನ ಅರಿಶಿನ ಕುಂಕುಮ ಹೆಣ್ಮಕ್ಳಿಗೆ ಅದೇ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನಾವು ಕೂಡ ಎಲ್ರಿಗೂ ಬಾಗ್ನನ ಕೊಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನೇ ಯಾರೆಲ್ಲ ನಿಮ್ಮ ಅಕ್ಕ ತಂಗಿರಿಗೆ ಬಾಗ್ನ ಕೊಟ್ಟಿಲ್ಲ ಹೋಗಿ ಕೊಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.